ಸಂಬಳಕ್ಕಿಂತ ಹೆಚ್ಚಾಗಲ್ಲ. ಕೇಳು ಕಳಕುಲ ಶೀಲನೆ ಒಲಿದು ಚೀಲ ಅಡ್ಡಿಲ್ಲ ಗಟ್ಟದ ಕುಚ್ಚರೆ ಹೆಪ್ಪಂಡಿದ್ದೇನೆ ಹಿಡಂಬ ತಲೆಯ ಕಕ್ಕಸಿ ಕೂಲ ಚಿಲಕನೆ ಅದೇ ತಿನ್ಬೇಕು ನೀನು ಕಕ್ಕಸಿ ಕೂಲ ರಕ್ಕಸ ಕುಲ ತಿಲಕನೆ ನಿನಗೆ ಬೇಕಾದ್ರೆ ಒಂದು ಶಬ್ದ ಬಿಟ್ಟೆ ಅಲ್ವಾ? ಶರಣ ಯಾಕೆ ಬಿಟ್ಟೆ? ಶರಣ ನಾಳೆ ಹೇಳಿದ್ರೆ ಆಯ್ತು. ನಾಳೆ ಆಗ್ಲಿಕ್ಕಲ್ಲ, ಇವತ್ತೇ ಶರಣಾದದು. ಏನು ಮಾಡಿ ಬಂದೆ? ಕಾರಣ ಉಂಟು ಒಡೆಯ. ಏನಾಯ್ತು? ಇಷ್ಟು ವರ್ಷ ನಾವು ಫೋನನ್ನು ಕಾದ್ಕೊಂಡಿದ್ದೆ, ಹೌದಾ? ಉಪೋನದಲ್ಲಿ ಹೌದು. ಕೊಲಪಾಲಕ ನೀನು. ಹೌದು. ಏನಾದ್ರೂ ನಾನು ತೊಂದರೆ ಮಾಡಿದ್ದುಂಟ? ತೊಂದರೆ ಮಾಡಿದ್ದು ನಮ್ಮ ಲಕ್ಷಕ್ಕೆ ಬರಲಿಲ್ಲ. ಅಂದ್ರೆ ಮಾಡಿದ್ದೇನೆ ಅಂತ ಅಂದ್ರೆ ಯಾರಿಗೂ ಗೊತ್ತುಂಟು? ನಿಮ್ಗೆ ಗೊತ್ತಾಯ್ತ ಹಾಗೆ? ಈ ಕೆಲವೊಮ್ಮೆ ದೊಡ್ಡವರಲ್ಲಿ ಅಥವಾ ಮೇಲಿನ ಸ್ಥಾನಕ್ಕೆ ನಿಮ್ಮ ಸಣ್ಣ ತೊಂದರೆ ಎಲ್ಲ ಹೋಗ್ಬಿಟ್ಟುದಿಲ್ಲ. ಅಲ್ಲಲ್ಲಿದ್ದ ಮುಚ್ಚಾಕಿದ್ರೆ ಹಾಗೆ ಮಾಡ್ಕೊಂಡಿದ್ದವರ ಏನು ಅಲ್ಲ ಹೊಡೆಯ. ಎಷ್ಟು ಜಾಗ್ರತೆ ನಾನು ಮಾಡಿದ್ದೇನೆ ಗೊತ್ತುಂಟ? ಯಾರೋ ಬರಬಾರ್ದು ನಮ್ಮ ಉಪನಯನಕ್ಕೆ ಎಂಬ ಕಾರಣಕ್ಕಾಗಿ ನಾನೊಂದು ಪಲಕ ಹಾಕ್ಸ್ದೆ. ಇಡೀ ಉಪನಯನಕ್ಕೆ ಅಲ್ಲ ಅಲ್ಲಲ್ಲಲ್ಲ ನನ್ನ ಪಲಕ. ಎಂತದದು? ಇದು ಮರವನ್ನು ಕಡಿಯಬಾರದು. ಪಲಕ ಹಾಕಿಸಿದೆ. ಮರವನ್ನು ಕಡಿಯಬಾರದು. ಮರವನ್ನು ಕಡಿದವರು ಭಿಕ್ಷುಕರು ಅಂತಾಗದೆ. ಏನಾಯ್ತು ಪರಿಣಾಮ? ಈ ವಿಷಯ ಭಿಕ್ಷುಕರಿಗೆ ಗೊತ್ತಾಯ್ತು. ಭಿಕ್ಷುಕರೇ ಬಂದು ಮರ ಕಡಿಯೋದಕ್ಕೆ ಶುರು ಮಾಡ. ನೀನ್ ಹಾಕಿದ್ದೆ ಹಾಗಲ್ವ? ಆಮೇಲೆ ಫಲಕ ತೀರ್ಸಾಕದೆ. ಹಿಂದ್ಗಡೆಗೂ ಬರ್ಕೊಂಡಿತ್ತು. ಮರ ಅಂತ ಹೇಳಿದ್ರೆ ದೇವರು. ಮರವನ್ನು ಅಪ್ಪಿಕೋ. ದೇವರನ್ನ ತಪ್ಪಿಕೊಂಡಂತೆ ಏನು ಯೋಚನೆಯ ಪರಿಸರವನ್ನು ಬೆಳೆಸುವುದಕ್ಕೆ ಮರವನ್ನು ಅಪ್ಪಿಕೋ. ಈ ವಿಷಯ ಪ್ರೇಮಿಗಳಿಗೆ ಗೊತ್ತಾಯ್ತು. ಮರದ ಬುಡಕ್ಕೆ ಬರುವುದು ಎಲ್ಲ ಅಲ್ಲಲ್ಲೇ ತಪ್ಪಿಕೊಳ್ಳುವುದು. ನೀನು ನೋಡ್ತಾ ಇರುವುದು ನಿನಗೆ ಯಾವುದು ಅಡ್ಡಿಲ್ಲ ಅಂತ ಕಾಣ್ತು, ಯಾವುದು ಬೇಡ ಅಂತ ಕಾಣ್ತು. ತಪ್ಪಿಕೊಳ್ಳುವುದು ನಾವು ನೋಡುವುದು ಅರ್ಥ ಉಂಟೆ ಇದರಲ್ಲಿ? ಅಂದ್ರೆ ನಿನಗೆ ಅವಕಾಶ ಸಿಗಬೇಕಿತ್ತು ಅಂತ. ಅಮ್ಮಯ್ಯ ಬೇಡ 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 ಬೇಡ. ಫಲಕನ್ನ ಹತ್ತು ಬಿಸಾಡಿದೆ. ಬಿಸಾಡ್ಲಿಕ್ಕೆ ಎಂತದ್ದು? ಇದು ನಾನು ಮೂರನ್ನು ಬಿಸಾಡಬೇಕು. ಅದು ಏನು ಪಟ್ಟೆದ ಹೊರಗೆ ಬಿಸಾಡ್ಲಿಕ್ಕೆ? ಮರದಿದ್ರೆ ಹಾಕಿದ್ದಲ್ಲ, ಅದು ಮುಂದಾಯ್ತು. ಸರಿ ಬಿಡು. ಆಮೇಲೆ ಇದು ಆಗ ಹೋಗುವುದಲ್ಲ ಅಂತ ಸುಮ್ಮನೆ ಮುಂದೆ ನಾನೇ ಕಾಯುತ್ತೆ ಪ್ರಾರಂಭ ಮಾಡಿದೆ. ಹಾಗೆ ಇವತ್ತು ಉಪವನದಲ್ಲಿದ್ದ ಸಂದರ್ಭ ಒಂದು ಘಟನೆ ತಿನ್ನ
ನೀವು ಕಾಯಲೇಬೇಕು ನೀವು. ಹಾ 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 ಅದನ್ನು ಬಿಟ್ಟು ಹೋಗ್ಬೇಕು. ಇಲ್ಲ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಹಾ ಕಾಯ್ತಾ ಇದ್ದೆ. ಹಾ ಅದು ಯಾವ ರೀತಿ ಕಾಯ್ತಾ ಇದ್ದೆ? ಎಣ್ಣೆ ಹಾಕೊಂಡು ಕಾಯ್ತಾ ಇದ್ದೆ ನಾನು. ನಮ್ಮ ಜಾತಿಗೆ ಅದೇನು ವಸ್ತಲ್ಲ ಬಿಡ. ಹಾ ಎಷ್ಟು ಅಷ್ಟೇ. ಇಲ್ಲಲ್ಲ ಹಾ. ಇಲ್ಲಲ್ಲ ಹಾ ಇಲ್ಲಿ ಹುಣ್ಣಿಗೆ ಕಣ್ಣಿಗೇನೆ ಅಷ್ಟು ಜಾಗ್ರತೆಯಿಂದ ಹೌದೌದು. ಒಬ್ಬನೇ ಹಾಕಿದ್ಯೋ ನಿನ್ನ ತಮ್ಮನು ಸೇರ್ಸ್ಕೊಂಡು ಹಾಕಿದ್ಯೋ? ಇಲ್ಲ ಒಬ್ಬನೇ ಹಾಕಿದೆ. ಒಬ್ಬನೇ ಹಾಕಿದೆ. ಸರಿ. ಹಾ 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 ಹಾಗೆ ನೋಡ್ತೇನೆ. ಉಪವನದಲ್ಲಿ ಬಂದ್ರು ಒಡೆಯ ಬಂದ್ರು. ಬಂದ್ರ? ಹೌದು ಯಾರು? ಇಬ್ಬರು ಬಂದ್ರು. ಇಬ್ಬರ? ಹೌದು. ಹಾ ಒಬ್ಬ ಹುಡುಗ ಹಾ ಸಣ್ಣವ. ಹಾ ಇನ್ನೊಬ್ಳು ಪ್ರಾಯ ಸಮರ್ಥಳು ಹೆಣ್ಣು. ನೀವು ಅಂದಾಜು ಮಾಡಿ. ಹುಡುಗ ಸಣ್ಣವ, ಅವಳು ಪ್ರಾಯ ಸಮರ್ಥಳು ಹೆಣ್ಣು. ನೀವು ಅಂದಾಜು ಮಾಡಿ. ಮಾತಿ ಬೇಗ ನೀ ಮಾಡಿ ಆಯ್ತಾ? ಅಲ್ಲ ನಮ್ಮ ನೀ ಮಾಡಿ ಆಯ್ತಾ? ನಾ ನೋಡಿ ಆಯ್ತು. ನಾ ಕೇಳಿ ಆಯ್ತು ಅಷ್ಟೇ. ಅಂದಾಜು ಅಂದ್ರೆ ಏನ್ ಶಬ್ದ ಅರ್ಥ ಆಗ್ತದೆ ಅಂದಾಜು ನೋಡ್ರಿ. ಹಾಗಲ್ಲ, ಹೇಗಿರ್ಬೋದು? ನಿಮಗೆ ಮೊದಲೇ ಫಲಕ ಹಾಕಿ ಅಭ್ಯಾಸ ಆಗಿದೆ, ಮರವನ್ನು ಒಪ್ಪಿಕೊಳ್ಳಿ ಅಂತ. ಆವಾಗ ಮಾಡಿದ್ದು ಅದೇ ಅಲ್ವಾ ನೀವು? ಹಾಗಲ್ಲ ಮಾಡಿ, ನಮ್ಗೆ ಅದೇ ಸಣ್ಣ ಸಣ್ಣದೆಲ್ಲ ಅರ್ಥ ಆಗುದಿಲ್ಲ, ಅದಕ್ಕೆ ನಿಮ್ಮ ಹತ್ರ ನೀವು ಯೋಚನೆ ಮಾಡಿ ಅಂತ. ಯೋಚನೆ ಮಾಡಿ ಒಡೆಯ. ಇಬ್ಬರು ಬಂದ್ರು. ಬಂದವರು ತಡ ಮಾಡ್ಲಿಲ್ಲ. ಉಪವನದ ಒಳಗೆ ಪ್ರವೇಶ ಮಾಡೋದಕ್ಕೆ ನೀ ಪ್ರಾರಂಭ. ಏನ್ ಮಾಡ್ತಾ ಇದ್ದೆ? ನಾನು ನೋಡ್ತಾ ಇದ್ದೆ. ನಿನಗೆ ಸಂಬಳ ಕೊಡೋದು ಯಾಕೆ? ನೀವೇ ಕೊಡು. ಕೊಡೋದು ಯಾಕೆ ಅಂತ? ಕೆಲಸ ಮಾಡುವುದಕ್ಕಾಗಿ. ಕಾಯುವುದಕ್ಕಲ್ವಾ? ಹೌದೌದು. ಅವನು ಒಳಗೆ ಬರುವ ನೋಡ್ತಾ ಇದ್ದೆ ನೀನು. ಅವರು ದೂರದಲ್ಲಿದ್ರ, ನಾನು ದೂರದಲ್ಲಿದ್ದ. ಹಾಗಾಗಿ ನೋಡ್ತಾ ಇದ್ದೆ, ಎಲ್ಲಿ ಹೋಗ್ತಾರೆ ನೋಡ್ತಾ ಇದ್ದೆ. ಸರಿ, ಆಮೇಲೆ ಹಾಗೆ ಉಪವನದೊಳಗೆ ಪ್ರವೇಶ ಮಾಡಿದ್ರು. ಪ್ರವೇಶ ಮಾಡಿದಂತ ಅವರೊಳಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಏನಂತ? ಇದು ನನಗೆ ಹಸುವೆ ಆಗ್ತಾ ಉಂಟು, ಹಾಗೆ ಹೀಗೆ ವಟ ವಟ ಅಂತ ಹೇಳಿದ್ರೆ ಪ್ರಾರಂಭ ಮಾಡಿದ. ಯಾರು ಹೇಳಿದ? ಹೆಣ್ಣು ಗಂಡು? ಹುಡುಗ ಹೇಳ್ದವ. ಹಾ ಏನ್ ಮಾಡುದಪ್ಪ, ನಡ್ಕೊಂಡು ಮುಂದೆ ಬರ್ತಾ ಇದ್ದೆ. ಮುಂದೆ ಬರ್ತಾ ಇದ್ದಾಗೆ ನೋಡ್ತಾ ಇದ್ದೇನೆ, ಅವರಿಬ್ರ ಒಳಗೆ ಮಾತುಕತೆ ನಡೀತಾ ಉಂಟು. ಗೋವಿಂದ ಅದೇ ನಮ್ಮ ದೇವರು. ಏನು ಅದೇ ಕಥೆ ಮಾಡ್ತೇನೆ. ಹಾಗಲ್ಲ, ಅಲ್ಲಿ ಹೋಗಿ ನೋಡ್ತೇನೆ. ಆ ಹುಡುಗ ಏನ್ ಮಾಡ್ದ ಗೊತ್ತಾ? ಹುಡುಗ ಕಲ್ಲು ಹೊಡೆದಕ್ಕೆ ಪ್ರಾರಂಭ ಮಾಡ್ದ. ನಿನಗೆ ಕಲ್ಲು ಬಿತ್ತ? ನನಗಲ್ಲ, ಮತ್ತೆ ಹಣ್ಣಿನ ಮರಕ್ಕೆ ಕಲ್ಲು ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ದ. ಹಾಗೆಯೋ ಫಲಭರಿತವಾದ ವೃಕ್ಷಕ್ಕೆ ಕಲ್ಲು ಹೊಡಿಬಹುದು. ಹೌದು. ಆಮೇಲೆ ನೋಡ್ತೇನೆ, ಒಂದು ಕಲ್ಲಿಗೆ 2-3 ಹಣ್ಣು ಬುಡು 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 ಕೆಳಗೆ ಬಿತ್ತು. ಅಷ್ಟು ಹಣ್ಣು ಹಾಕೊಂಡಿತ್ತು ಅಂತ ಆಯ್ತು. ಹೌದು. ಒಂದೊಂದೇ ತಿನ್ನುವುದಕ್ಕೆ ಪ್ರಾರಂಭ ಮಾಡ್ದ. ಬಿಡು, ಹಣ್ಣಲ್ವೇ? 1-2 ತಿಂದ್ರೆ ನನಗೆ ಬೇಸರ ಆಗಲಿಲ್ಲ. ಮತ್ತೆ ಯಾಕಾಯ್ತು? ಹಾಗೆ ಕಣ್ಣು ಬಿಟ್ಟು ಸರಿಯಾಗಿ ನೋಡ್ತೇನೆ. ಆ ಹುಡುಗ ಏನ್ ಮಾಡ್ದ ಗೊತ್ತಾ? ಬಾಣವನ್ನ ಮರದ ಬುಡಕ್ಕೆ ಪ್ರಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಆವಾಗ ಮರ ಎಲ್ಲವೂ ಸಾಲ ಕೆಳಗೆ ಬಿತ್ತು. ಆಮೇಲೆ ನೋಡ್ತೇನೆ, ಒಂದೊಂದು ಮರದು 2 ಹಣ್ಣು ತಕೊಂಡ, ಒಂದೊಂದು ತಿಂದ, ಮತ್ತು ಉಳಿದಿದ್ದನ್ನ ಕಟ್ಟಿಕೊಂಡು ಹೋಗುವುದಕ್ಕೆ ಪ್ರಾರಂಭ ಮಾಡ್ದ. ಅಷ್ಟೊತ್ತಿಗೆ ನನ್ನ ಪ್ರವೇಶ ಆಯ್ತು. ಏನಪ್ಪ ಬಾಲ, ಇದು ಸರಿ ಅಂತ ಕೇಳಿದೆ. ಕೇಳತಕ್ಕಂತಹ ವಿಷಯದಲ್ಲಿ ಅವನು ಹೇಳಿದ ಗೊತ್ತಾ? ಹೇಳು ಹೇಳು. ನನಗೆ ನಮ್ಮವ್ರ ಬಂಡವಾಳ ಎಷ್ಟು ಉಂಟು ಗೊತ್ತುಂಟು. ಅವ್ರ ಬಂಡವಾಳ ಮುಗಿತು, ಕಾಲು ಇಡ್ತಾರೆ ಮತ್ತೆ ಮುಂದುವರ್ಸಕ್ಕಾಗಲ್ಲ ನನಗೆ. ವಿಷಯ ಬಿಟ್ಟಲ್ಲ ನಾನು. ಯಾರು ನೀ ಕೊಂಡ್ಕೊಂಡಿರಲ್ಲ. ಆಮೇಲೆ ನೋಡ್ತೇನೆ ಒಡೆಯ, ನೀ ಏನು ಮಾಡಿ ತಡಿಬೇಕಿತ್ತು ಹೋಗಿ. ನಾನು ನೋಡ್ತಿದ್ದೆ. ನೋಡ್ಲಿಕ್ಕೆ ಇಟ್ಟಿದ್ದಾರೆ ನನ್ನ ಅಷ್ಟು ದೂರದ ಸಾಲಿಲಿಕ್ಕೆ ಇಟ್ಟಿದ್ದು. ಪ್ರವೇಶ ಆಯ್ತು ಹೇಳಾಯ್ತಲ್ಲ ನೀನು. ಊರಿಂದ ಬಂದೆ ನಾನು. ವರ್ಷದೊಳಗೆ ಇಷ್ಟ ನಡೀತಾ ಉಂಟು. ಏನು ಊರಂತೆ ನೀನೇನು? ಇಲ್ಲಪ್ಪ, ನೀನು ಒಂದೇ ನೆಗೆತಕ್ಕೆ ಬರ್ಬಹುದು. ಹೌದೌದು. ಮೊದಲು ಒಂದು 3-4 ಸಾರಿ ನೆಕ್ಸ್ಟ್ ಆಗಿತ್ತು ನಂದು. ಅದಕ್ಕೆ ಸ್ವಲ್ಪ ಆಯಾಸ ಆಗಿತ್ತಾ, ನಿಧಾನ ಬಂತೆ ನಾನು. ಸರಿ, ಅಲ್ಲಿ ಹೋದೆ. ಹುಡುಗಿದ್ದಲ್ಲಿ ಹೋದೆ. ಹುಡುಗ, ಇದು ನಿನ್ನ ಅಪ್ಪ ಮಾಡ್ತೇನಿದು? ಅದು ನಿನ್ನ ಯಾರಿಗೆ ಹೇಳುತ್ತೇನೆ? ಇದು ಅಭಿನವ ಮಾಡಿ ಅಭಿನವ. ಅದನ್ನು ಹೇಳ್ಕೊ ಮಾಡುವುದು.
ನಂಗೆ ಸಿಟ್ಟು ಬಂದು ಹಾಗೆ ಆಗುದು. ಹ್ಮ್. ಸಿಟ್ಟು ಬಂತು. ಹ್ಮ್. ನೋಡು, ನಮ್ಮಪ್ಪ ನೆಟ್ಟಿ ಬೆಳೆಸಂತ ಉಪವನ ಇದು. ಈಗ ಹಣ್ಣು ಬೆಳೆಸಿದ್ದೇವೆ, ನೀನು ಹಣ್ಣು ತಿಂದೆ. ಒಂದು ಎರಡು ಹಣ್ಣು ತಿಂದು ನನಗೆ ಬೇಸರ ಆಗುವುದಿಲ್ಲ. ಹಾ. ಏನ್ ಮಾಡಿದೆ? ಮರದ ಬುಡಕ್ಕೆ ಬಾಣ ಪ್ರಯೋಗ ಮಾಡಿದ್ಯಾ? ಇದು ಸರ್ವತ ಅಪರಾಧ. ನಮ್ಮ ಯಜಮಾನರಿದ್ದಲ್ಲಿ ಹೇಳ್ತೇನೆ, ಇಲ್ಲ ನೀನು ಮಾಡಿ ತಪ್ಪು ಎನ್ನುವುದಾಗಿ ನನ್ನ ಕಾಲು ಹಿಡಿ, ಆದ ನಂತರ ನಮ್ಮ ಯಜಮಾನರಲ್ಲಿ ಹೇಳ್ತೇನೆ ಅಂದೆ. ಆವಾಗ ತಡ ಮಾಡಲಿಲ್ಲ. ಜೋರು ಹುಚ್ಚುಂಟು. ನಿನ್ನ ಕಾಲು ಹಿಡಿದ ಅಭ್ಯಾಸ, ನಿನ್ನ ಕಾಲು ಯಾರು ಹಿಡಿಲಿ ಅಂತ ಇಲ್ಲಿ ಬಿಡು. ಅದಕ್ಕೆ ನಾನು ಸುಮ್ಮನೆ ನೋಡಿದೆ. ಹಾ. ಅವನು ಒಂದು ಎರಡು ಹೇಳ್ಬೇಕಾ? ಹಾ. ನಿನ್ನ ಕಾಲು ಅದಕ್ಕೆ ನೀರು ಹಾಕ್ದೆ ಎಷ್ಟು ವರ್ಷ ಆಯ್ತು, ಎಷ್ಟು ತಿಂಗಳಾಯ್ತು, ಹೀಗೆಲ್ಲ ಕೇಳ್ದ. ಅವನಿಗೆ ಗೊತ್ತಾಯ್ತು ಅದು. ನಾನು ಒಂದ್ಸರಿ ಸ್ನಾನ ಮಾಡೋಣ. ಯಾರಿಗೆ ಗೊತ್ತುಂಟು ನಿನ್ ಕೆಲಸದ ಶ್ರದ್ಧೆ ಅಲ್ವಾ? ಸ್ನಾನವೂ ಮಾಡೋದಕ್ಕೆ ಎಷ್ಟು ಪುರ್ಸತ್ತಿದ್ದೆ. ಹಗಲು ರಾತ್ರಿ ಕೆಲಸ ಮಾಡೋ ಕಾರಣಕ್ಕಾಗಿ ಹಾ, ಹಾ. ಅದಕ್ಕೆ ಸಮಯ ಉಂಟು ಇಲ್ಲ ಯಾರಿಗೆ ಗೊತ್ತುಂಟು? ನನಗೆ ಇದು ಹೇಳಿದ ತಕ್ಷಣ ಸಿಟ್ಟು ನೆತ್ತಿಗೇರಿದಲ್ವಾ? ಹಾ. ನನ್ನ ವಿಷಯ ನಿಮ್ಗೆ ಗೊತ್ತಲ್ಲ. ಗೊತ್ತುಂಟಪ್ಪ. ಪೆಟ್ಟು ಕೈಯ ಎಷ್ಟು ಅಂತ ಕೇಳು ಜಾತಿ ಕೇಳಿದ್ಯಾ? ಕೇಳದ ಬಿಡ್ತೇನ? ಹಾ. ಅಯ್ಯೋಯಪ್ಪ, ಮಾತಾಡ್ತಾ ಮಾತು ನಿಂತು ಹೋಯ್ತು. ಹಾ. ಮಾತಿಬ್ಬರದು ನಿಂತು ಹೋಯ್ತು. ಹಾ. ಇದು ಪೆಟ್ಟಿಗೆ ಶುರುವಾಯ್ತು. ದೊಡ್ಡದೇ ಸಣ್ಣದ ಅಲ್ಲ, ಎಲ್ಲ ಪೆಟ್ಟಿಗೆ ಹಾಕೊಂಡು ಹೋಗೋದೇ ಇವತ್ತು. ಪೆಟ್ಟಿಗೆ ಒಂದು ಬಿಟ್ಟು ಇದು ಪೆಟ್ಟು. ಮಾರಾಮಾರಿ, ಹಾ. ಕೈ ಹಾ. ಚಟಾಪಟಿ, ಹಾ. ಅದು ಶುರುವಾಯ್ತು. ಹ್ಮ್. ತಡ ಮಾಡ್ಲಿಲ್ಲ. ಹಾ. ಕೊಡೆ ನಾನು ಅಂದ. ಹಾ. ಹಾ. ಶಾಬಾಷ್. ನಂದು ಕೂಡ ನಿಮ್ಗೆ ಗೊತ್ತಲ್ಲ. ನನ್ನ ಉಪ್ಪನ್ನ ತಿಂದ ಸಾರ್ಥಕ ಆಯಿತು. ಮತ್ತೆ ನಿಮ್ಮನ್ನು ತಿನ್ಕೊಂಡಿದ್ದವ ನಾನು. ತಿನ್ನುತ್ತಿದ್ದೆ. ಅದಲ್ಲ ನಿಮ್ಮ ಅಂತವನೇನೆ. ಓ, ಇದು ನಿಮ್ಮ ಅದಕ್ಕೆ ನಿಮ್ಮನ್ನು ಅಲ್ಲಿಟ್ಟಿದ್ದ. ಅದಲ್ಲ ನಿಮ್ಮ ಅನ್ನ ನನ್ನ ಅನ್ನ ತಿನ್ಕೊಂಡಿದ್ದವ ನಾನು. ಹಾ. ಅಯ್ಯಪ್ಪ, ಒಂದು ಕೊಟ್ಟಿದ್ದು ಏನಾದ ಹುಡುಗ ಬರ್ರಂತ ಮೋಸ ತಿರುಗಿದ. ಹಾ. ಆಮೇಲೆ ಅವನು ತಡ ಮಾಡ್ಲಿಲ್ಲ. ಹ್ಮ್. ಪಟಾಲ್ ಅಂತ ನನಗೂ ಒಂದು ಕೊಟ್ಟ. ಹಾ. ನಾನು ಒಂದು 60 ಬಿಡ. ಅವ 3 ಸುತ್ತ ಹಾಕಿದೆ ನಿನ್ ಪೆಟ್ಟಿಗೆ. ಹಾ. ನೀನು ಅಚಲ ಎಲ್ಲ ಅಳಿತು ಸುಳ್ಳು ನೀನು. ಯಾರು? ನಾನು ಎಷ್ಟು ಸುತ್ತು ಹಾಕಬಲ್ಲೆ ಅವ್ನು ತೋರಿಸುವುದಕ್ಕೆ. ಒಂದ ಬಿಟ್ಟ ಹಾ. 60 ಸುತ್ತು ಹೊಡೆದ. 60 ವಿನೋದ ಕೊಡುದು ಅಂತ ಮಾತು ಸಂತೋಷ ಆಗಿ. ಮತ್ತೊಂದು ಬಿಟ್ಟ. ಹಾ. ಹೀಗ್ ಮಾಡಿದ ಇಟ್ಕೊಂಡ. ಹಾ. ಅವ ಒಂದು ಬಿಟ್ಟ. ಹಾ. 90 ಸುತ್ತಿರದೆ. ಮೊದಲು ಸೇರ್ಸು ಅಥವಾ ಹೊಸ್ತು ಇದು? ಇದು ಪ್ರತ್ಯೇಕ. 60 ಬೇರೆ, 90 ಬೇರೆ. ಹಾ. ಹೌದೌದು. ಮತ್ತೊಂದು ಕೊಟ್ಟ, ನಾನು ಬಿಡ್ಲಿಲ್ಲ. ಅವನು ಒಂದು ಕೊಟ್ಟ. 180 ಇದ್ದೆ ನಾನು. ಅದೇನು ವ್ಯತ್ಯಾಸ ಆಗುದಿಲ್ಲ ಯಾಕೆ? 60, 90, 100 ಹಾಗೆ ಆಗ್ತದೆ ಯಾಕೆ? ಅದಮ್ಮ ಎಂತ ಭಯ ಕಟ್ಟಿ. 70 ಆಗಲಿಲ್ಲ, 80 ಆಗಲಿಲ್ಲ, 110 ಆಗುದಿಲ್ಲ, 130 ಆಗುದಿಲ್ಲ, 150, ಹೌದಾ 180 ಅಂತ ಆಗುದಿಲ್ಲ. ಎಟ್ಟಿನ ಲಯ ಕಂಡು ಹಿಡ್ಕೊಂಡಿದ್ದಾನೆ. ಹಾಗೆ 180ಕ್ಕೆ ಮುಕ್ತಾಯ ಆಯ್ತು. ನಾನು ಲಯ ಕಂಡು ಹಿಡಿದೆ ಈಗ. 180ಕ್ಕೆ ಮುಕ್ತಾಯ ಆಯ್ತು. ಮುಕ್ತಾಯ ಆಗುದೇ ಅಲ್ಲ, ನೀನೇ ಮುಕ್ತಿ ಆಗ್ತೀಯ. ಏನ್ ಮಾಡುವ? ನನ್ನ ಕೈ ಹಿಡಿದು ಗರ 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 ತಿರ್ಸ. ಹಾ. ಅಲ್ಲೇ ಬಿದೆ ನಾನು. ಬಿದ್ದೆ. ಬಿದ್ದೆ. ಹಾ. ಬಿದ್ದವ ನಾನು. ಅಲ್ಲಿಯೂ ಆವೇಶ ಬಿಡಬಾರದು. ಬಿಡ್ಲಿಕ್ಕಿಲ್ಲ. ನನ್ನ ಜನ ನೀನು. ಹೌದು. ಹಾ. ಏನಾದ್ರೂ ಮಾಡಿ ಪ್ರತಿಭಟನೆ ಮಾಡಬೇಕೆಂಬ ಕಾರಣಕ್ಕಾಗಿ ಆ ಕಡೆ ಈ ಕಡೆ ನೋಡಿದ್ ಏನೂ ಸಿಗ್ಲಿಲ್ಲ. ಹಾ. ಅಲ್ಲೇ ಮಂಡ್ರಾಸಿತ್ತು ಧೂಳು. ಹಾ. ಅದೇ ಬಾಯಿಲ್ ಹಾಕೊಂಡೆ. ಹಾ. ಹೀಗೆ ಕಚ್ಚ 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 ಜಾಗದವನು ಮುಖದ ಮೇಲೆ ಮುಗಿಬೇಕೆಂಬ ಕಾರಣ ಕಚ್ಚ 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 ತೆಗಿಬೇಕು ನೀನು. ಜಾಗಿತ್ತಾ ಇದ್ದೆ. ತೆಗಿದೆ. ಒಪ್ಪು ವಾಸ್ತಿ ತೆಗಿ. ಜಗದಾಯ್ತು. ಆಯ್ತಾ ಉಗುಳಿ? ಅಲ್ಲ, ಉಗುಳುದಲ್ಲ, ಏನು ಉಗಿಬೇಕು. ನುಂಗ್ಬಿಟ್ಟೆ ಬಹುಶಃ. ಉಗುಳ್ಬೇಕು ಇನ್ನಷ್ಟರಲ್ಲಿ ಮುಷ್ಟಿ ಕಟ್ಟು ಒಂದು ಕುತ್ತಿಗೆ ಮೇಲೆ ಬಿಟ್ಟ. ಹಾ. ಎದ್ದಿದ್ದೆಲ್ಲ ಹೊಟ್ಟೆ ಒಳಗೆ ಸರಿ ಆಯ್ತು. ನಾವು ಅದಕ್ಕಾಗಿ ದೂರ ನಿಂತಿದ್ದೆ. ನನ್ ಕದೇ ಬೇಸರ. ಯಾಕಂದ್ರೆ ನೀವು ಮಾತಾಡಿದಾಗೆ ಮಾತು ಬರ್ತಾವ. ಓದುತ್ತಿದ್ದ ಬಾಯಿ ನಿಮ್ಮತ್ರ ಮಾತಾಡ್ತಾ ಇದ್ದಲ್ಲ, ನಂಗೆ ಬೇಸರ ಆಗ್ತಾವ. ಅದೇನು ಮಾಡ್ಲಿಕ್ಕೂ ಬರುದಿಲ್ಲ. ಒಡೆಯೋ, ಹುಡುಗ ಎಷ್ಟೇ ಆದ್ರೂ ಕೇಳುವ